Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ತುರಿದ ಮೂಲಂಗಿ ಪಲ್ಯ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆ. ನೋಡೋಣ ಬನ್ನಿ. ನೋಡಿ ನಾನೆಲ್ಲನೂ ಮೂಲಂಗಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇದೊಂದು ಮಾತ್ರ ತೋರಿಸೋದಕ್ಕೋಸ್ಕರ ಮೂಲಂಗಿ ಸಿಪ್ಪೆ ಹಂಗೆ ಇಟ್ಟಿದ್ದೆ. ನೋಡಿ ಎಲ್ಲನೂ ಸಿಪ್ಪೆ ತೆಗಿಯೋಣ, ನೀಟಾಗಿ ತೆಗೆದು ತೊಳೆದಿಟ್ಕೊಳ್ಳೋಣ. ಮೂಲಂಗಿ ಅಂತಲೇ ಗೊತ್ತಾಗಲ್ಲ ನಿಮಗೆ ತಿನ್ನೋದಕ್ಕೆ. ನೋಡಿ ತೊಳೆದಿಟ್ಟಿದ್ದೀನಿ. ಇಲ್ಲೊಂದು 1/4 kg ಮೂಲಂಗಿ ತಗೊಂಡಿದ್ದೀನಿ ನಾನು. ನೋಡಿ ಮನೇಲಿ ಮಕ್ಕಳು ಯಾರು ತಿಂದೇ ಹೋದರೆ ಮತ್ತು ದೊಡ್ಡವರಿಗೂ ಅಷ್ಟೇ ಗೊತ್ತೇ ಆಗಲ್ಲ ಮೂಲಂಗಿ ಅಂತ. ಮೂಲಂಗಿ ಅಂದರೆ ಮುಖ ಮುರಿತಾರಲ್ಲ ಅಂಥವರಿಗೆ ಈ ಥರ ಮಾಡಿಕೊಡಿ. ನೋಡಿ ತುರಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಒಳ್ಳೆ ಕಾಯಿ ತುರಿ ಥರ ಕಾಣಿಸ್ತೈತೆ. ನೋಡಿ ಎಲ್ಲ ಆಯಿತು ತುರಿದು. ಇದ್ರ ನೀರೇನು ಹಿಂಡೋದು ಬೇಡ, ಇದಕ್ಕೆ ನೀರು ಹಾಕೋದು ಬೇಡ, ಇದರಲ್ಲೇ ಬೇಯುತ್ತೆ. ಒಗ್ಗರಣೆಯಲ್ಲೇ ಹಾಕಿ ನೀರು ಹಿಂಡಿದ್ರೆ ಚೆನ್ನಾಗಿರಲ್ಲ, ಹಂಗೇ ಹಾಕಬೇಕು. ನಾನು ಇದಕ್ಕೆ 1 ಟೊಮೊಟೊ, 1 ಮೆಣಸಿನ್ಕಾಯಿ, 1 ಈರುಳ್ಳಿ ತಗೊಂಡಿದ್ದೀನಿ. ನೋಡಿ ಒಂದು ಚಿಕ್ಕ ಬಟ್ಲಲ್ಲಿ ತೆಂಗಿನಕಾಯಿ ತುರಿ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, 1 ಸ್ಪೂನ್ ಸಾಕು. ನೋಡಿ ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟೋಣ, 2 ಸ್ಪೂನ್ ಸಾಕು. ಇಲ್ಲಿ ಸ್ವಲ್ಪ ಮೂಲಂಗಿ ಇರೋದ್ರಿಂದ ಸ್ವಲ್ಪನೇ ಮಾಡ್ತಾಯಿರೋದು ನಾನು. ಮೊದಲಿಗೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಕಾಯಕ್ಕಿಟ್ಟು ಸಾಸಿವೆ ಹಾಕಿ, ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು. ನನಗೆ ಗಂಟ್ಲು ಸರಿ ಇಲ್ಲ, ನೋಡಿ ಕರಿಬೇವಿನ ಸೊಪ್ಪು ಹಾಕೋಣ. ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಣ. ಅವಯ್ಯ ಹೂವು ಅಂತ ಅರ್ಚಿಕೆ ಬಿದ್ದಾನೆ, ಅದು ಬರುತ್ತೆ ಇಲ್ಲಿ. ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಜಾಸ್ತಿ ಬೇಡ, ಯಾಕೆಂದರೆ ಮೂಲಂಗಿ ಖಾರ, ಮತ್ತು ಉಪ್ಪು ಅಷ್ಟೇ ಕಮ್ಮಿ ಹಾಕಬೇಕು. ಮೂಲಂಗಿ ಇಲ್ಲ ಉಪ್ಪಾಗುತ್ತೆ ಪಲ್ಯ, ಉಪ್ಪಾಗುತ್ತೆ. ಇದು ಟೊಮೊಟೊ ಹಾಕಿದ್ರೆ ಟೇಸ್ಟ್ ಇರೋದು. ಹಂಗೇ ಮಾಡಿ ತೋರಿಸಿದ್ದೆ ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ. ಈಗ ಟೊಮೊಟೊ ಹಾಕಿದರೆ ತುಂಬಾ ರುಚಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗೆ ಕಾಣಿಸ್ತೈತಿ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ತೀವಲ್ಲ, ಆ ಥರ ಕಾಣಿಸ್ತೈತಿ. ನೋಡಿರಿ, ಇದಕ್ಕೆಲ್ಲ ಮಿಕ್ಸ್ ಮಾಡೋಣ ಟೊಮೊಟೊನೆಲ್ಲ ನೀಟಾಗಿ, ಎಲ್ಲ ಕಡೆ ಮಸಾಲೆ ಅಂಟಲಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ತುಂಬಾ ಚೆನ್ನಾಗಿರುತ್ತೆ ಕಲ್ಲರು. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕೋಣ, ತುಂಬ ಜಾಸ್ತಿ ಬೇಡ, ಇಲ್ಲಾಂದರೆ ಮೂಲಂಗಿ ಪಲ್ಯ ತಿನ್ನೋಕ್ಕಾಗಲ್ಲ. ಮೂಲಂಗಿ ಹೋಗಿ ಏಲಂಗಿ ಆಗಿಬಿಡುತ್ತೆ ಆಮೇಲೆ. ನೋಡಿ ಸ್ವಲ್ಪ ಒಂದು 5 ನಿಮಿಷ ಬೇಯಿದ್ರೆ ಸಾಕು. ಇದಕ್ಕೆ ಕಾಯಿ ತುರಿ ಹಾಕ್ತೀನಿ, ಬೆಂದಿದೆ ಇದು. ಗ್ಯಾಸ್ ಬಂದ್ ಮಾಡಿದ್ರೆ ಆಯಿತು. ಎಲ್ಲ ಕಡೆ ಮಿಕ್ಸ್ ಮಾಡಿ ತೆಂಗಿನ ತುರಿ ಹಾಕ್ಬಿಟ್ಟು, ಕಾಯಿ ತುರಿ ಜಾಸ್ತಿನೇ ಇದ್ರೂ ಚೆನ್ನಾಗಿರುತ್ತೆ, ಹಾಗೆ ಕೂಡ ತಿನ್ಬೋದು ಇದು. ನಾನಿವತ್ತು ಚಪಾತಿ ಮಾಡಿದ್ದೀನಿ ಇದಕ್ಕೆ. ನೋಡಿ ಒಂದು ಪ್ಲೇಟಿಗೆ ತಗೊಳ್ಳೋಣ. ಸ್ವಲ್ಪನೇ ಆಗಿರೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಇದಕ್ಕೆ ಚಪಾತಿ ಮಾಡಿದ್ದೀನಿ, ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೋಡಿ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಮನೇಲಿ ಮಾಡಿ. ಮೂಲಂಗಿನ ಸಾರಿಗೆಲ್ಲ ಹಾಕಿ, ಸಾರಲ್ಲಿ ಇದರಲ್ಲಿ ತಿಂದಿರ್ತೀರ, ಮೊಸರು ಸಾರೆಲ್ಲ ಮಾಡ್ತಾರೆ. ಆದರೆ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.